ದೇಶದ ಎಲ್ಲ ಮಹಿಳೆಯರಿಗೂ ಸಂತಸದ ಸುದ್ದಿ. ಈ ದಿನ ನೀವು ಎಲ್ಲಿ ಬೇಕಾದರೂ ಓಡಾಡ್ಬೋದು. ಹಾಗೆ ಯಾವ ಒಂದು ಸ್ಮಾರಕಗಳ ಒಳಗೆ ಬೇಕಾದ್ರೂ ನೀವು ಹೋಗಿ ಎಲ್ಲ ಸ್ಮಾರಕಗಳನ್ನ ನೋಡ್ಕೊಂಡು ಫ್ರೀಯಾಗಿ ಬರ್ಬೋದು. ಏನಪ್ಪ ಯಾವುದಪ್ಪ ಆ ಒಂದು ವಿಶೇಷ ದಿನ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಹೌದು, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಆಚರಿಸ್ತೀವಲ್ಲ. ಸೊ ಆ ದಿನ ಅಂದರೆ ಮಾರ್ಚ್ 8ರಂದು. ಸೊ ನೀವು ಮಾರ್ಚ್ 8ರಂದು ಯಾವುದೇ ಮಹಿಳೆ ಆಗಿರ್ಬೋದು ಸ್ಮಾರಕಗಳ ವಿಭಾಗಕ್ಕೆ ಹೋಗಿ ಸೊ ಅಲ್ಲಿರುವಂಥ ಸ್ಮಾರಕಗಳನ್ನ ನೀವು ಫ್ರೀ ಎಂಟ್ರಿಯಲ್ಲಿ ನೋಡ್ಕೊಂಡ್ ಬರ್ಬೋದು. ಸೊ ಇದು ಈಗಾಗಲೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ 1975ರಿಂದ ಶುರು ಆಗಿದ್ದು. ಸೊ ಅವತ್ತಿನಿಂದ ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ವಿದೇಶದಲ್ಲಾಗಿರ್ಬೋದು ಒಂದು ವುಮೆನ್ಸ್ಗೋಸ್ಕರ ಒಂದು ಸ್ಪೆಷಲ್ ಆಗಿ ಈವೆಂಟ್ಸ್ಗಳನ್ನ ಮಾಡ್ತಾರೆ. ಹಾಗೆ ಸ್ಪೆಷಲ್ ಆಗಿರುವಂತಹ ಗೇಮ್ಸ್ ಸಹ ಆಡಿಸ್ತಾರೆ. ಒಂದು ವುಮೆನ್ಸ್ಗೋಸ್ಕರ ಆ ವಾರ ಪೂರ್ತಿ ಸ್ಪೆಷಲ್ ಆಗಿ ಆಚರಿಸ್ತಾರೆ. ಯಾಕಂದರೆ ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ವಿದೇಶದಲ್ಲಾಗಿರ್ಬೋದು ಹೆಣ್ಣಿಗೆ ಅತ್ಯಂತ ಪ್ರಮುಖವಾಗಿರುವಂತಹ ಮಹತ್ವ ಇದೆ, ಹಾಗೆ ಮಹತ್ವದಂಥ ಸ್ಥಾನ ಸಹ ಇದೆ. ಸೊ ಇಂತಹ ಮಹಿಳೆಯನ್ನ ಅವರ ದಿನವಾಗಿ ಆಚರಿಸೋದು ಇನ್ನಷ್ಟು ಖುಷಿಕರ. ಈ ಒಂದು ವಾರಗಳ ಕಾಲ ನೀವು ಎಲ್ಲಿ ಬೇಕಾದರೂ ನೋಡಿ ಹೆಣ್ಣು ಮಕ್ಕಳ ಬಗ್ಗೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಮತ್ತು ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಅದೇ ರೀತಿ ಮಾರ್ಚ್ 8ರಂದು ನಾನು ಹೇಳ್ತಾ ಇರುವಂತಹ ಜಾಗಗಳಿಗೆ ಅಲ್ಲದೆ ನೀವು ಬೇರೆ ಜಾಗಗಳಿಗೂ ಸಹ ಹೋಗ್ಬೋದು. ಅಂದರೆ ನಾನು ಮುಖ್ಯವಾಗಿ ತಾಜ್ ಮಹಲ್ ಬಗ್ಗೆ ಹೇಳ್ತೀನಿ. ತಾಜ್ ಮಹಲ್ನ ನಾವು ಬೇರೆ ದಿನಗಳಲ್ಲಿ ನೋಡಬೇಕಾದ್ರೆ ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು 200 ರೂಪಾಯಿ ಇರುತ್ತೆ, ಹಾಗೆ 50 ರೂಪಾಯಿ ಇರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ 200 ರೂಪಾಯಿ ಅಂದರೆ ಸ್ಪೆಷಲ್ ಆಗಿ ಆ ಒಂದು ಸಮಾಧಿಯನ್ನು ಹೋಗಿ ನೋಡಬೇಕು ಅಂತಂದರೆ 200 ರೂಪಾಯಿ, ನೀವು ಮೇಲ್ಗಡೆಯಿಂದ ನೋಡ್ತೀವಿ ಅಂದರೆ 50 ರೂಪಾಯಿ ಇರುತ್ತೆ. ಸೊ ನೀವು ಅವತ್ತು ಯಾವುದೇ 1 ರೂಪಾಯಿ ಕೊಡದೆ ಸಹ ಹೋಗಿ ನೋಡ್ಕೊಂಡ್ ಬರ್ಬೋದು, ಅಂದರೆ ಮಹಿಳೆಯರಿಗೆ ಮಾತ್ರ. ಸೊ ಇನ್ನು ಕೆಂಪು ಕೋಟೆ. ಸೊ ನಾವು ಕೆಂಪು ಕೋಟೆಯನ್ನು ನಾರ್ಮಲ್ ಮಂಡೆಯಿಂದ ಫ್ರೈಡೆ ಅಂದರೆ ಸೋಮವಾರದಿಂದ ಶುಕ್ರವಾರ ನೋಡ್ಬೇಕಂದ್ರೆ 30 ರೂಪಾಯಿಂದ 40 ರೂಪಾಯಿ ಇರುತ್ತೆ. ಸೊ ಅದೇ ರೀತಿ ಸಾಟರ್ಡೆ ಆ್ಯಂಡ್ ಸಂಡೇ ಅಂದರೆ ಶನಿವಾರ ಮತ್ತು ಭಾನುವಾರ ನೋಡ್ಬೇಕಂದ್ರೆ ಟಿಕೆಟ್ ಬೆಲೆ 80 ರೂಪಾಯಿ ಇರುತ್ತೆ. ಸೊ ಈಗ ನೀವು ಒಂದು ಮಹಿಳೆ ದಿನಾಚರಣೆ ದಿನ ಹೋಗಿ ಆರಾಮಾಗಿ ಫ್ರೀಯಾಗಿ ನೋಡ್ಕೊಂಡ್ ಬರ್ಬೋದು. ಆ್ಯಂಡ್ ಇನ್ನೊಂದು ಯಾವುದಪ್ಪ ಅಂದರೆ ಕುತುಬ್ ಮಿನಾರ್. ಸೊ ಕುತುಬ್ ಮಿನಾರ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಸೊ ಕುತುಬ್ ಮಿನಾರ್ನ ನಾವು ನೋಡಬೇಕು ಅಂದರೆ 35 ರೂಪಾಯಿಂದ 40 ರೂಪಾಯಿ ಇರುತ್ತೆ, ಅಂದರೆ ನಮ್ಮ ಇಂಡಿಯನ್ಸ್ಗೆ. ಸೊ ಇದು ನಮ್ಮ ಇಂಡಿಯನ್ಸಿಗೆ ಬಂದ್ಬಿಟ್ಟು ಇನ್ನು ಫಾರಿನರ್ಸ್ ನೋಡಬೇಕು ಅಂತಂದರೆ 500 ರೂಪೀಸ್ ಇರುತ್ತೆ. ಸೊ ಈ ದಿನ ಅಂದರೆ ಮಾರ್ಚ್ 8ರಂದು ಯಾವುದೇ ಫಾರಿನರ್ಸ್ ಆಗಿರ್ಬೋದು ಅಥವಾ ಇಂಡಿಯನ್ಸ್ ಆಗಿರ್ಬೋದು, ಬಟ್ ಲೇಡೀಸ್ ಆಗಿರಬೇಕು ಅಷ್ಟೇ. ಸೊ ಅವರು ಉಚಿತವಾಗಿ ಹೋಗಿ ನೋಡ್ಕೊಂಬರ್ಬೋದು. ಸೊ ನಮ್ಮ ಒಂದು ದೇಶದಲ್ಲಿ ಏನಪ್ಪ ಅಂದರೆ ವಿಶೇಷತೆ, ನಮ್ಮ ದೇಶದಲ್ಲ ಇರುವಂತಹ ಮಹಿಳೆಯರಿಗೂ ಅಷ್ಟೇ ಅಲ್ಲದೆ ವಿದೇಶದಿಂದ ಬರ್ತಾ ಇರುವಂತಹ ಮಹಿಳೆಯರಿಗೂ ಸಹ ಉಚಿತ ಟಿಕೆಟ್ ಮಾಡಿದ್ದಾರೆ. ಸೊ ನಾವು ಯಾವುದೇ ಒಂದು ಸ್ಮಾರಕ ಭವನಗಳಿಗಾಗಿರ್ಬೋದು, ಸ್ಮಾರಕಗಳ ಮ್ಯೂಸಿಯಮ್ಸ್ಗಾಗಿರ್ಬೋದು ಹೋದಾಗ ಸೊ ಫ್ರೀ ಆಫ್ ಕಾಸ್ಟಲ್ಲಿ ಹೋಗಿ ನೋಡ್ಕೊಂಬರ್ಬೋದು, ಅಂದರೆ ಫ್ರೀ ಟಿಕೆಟಲ್ಲಿ ಹೋಗಿ ನೋಡ್ಕೊಂಬರ್ಬೋದು. ಬಟ್ ಅದು ಮಾರ್ಚ್ 8ನೇ ತಾರೀಕು ಮಾತ್ರ, ಅದು ಮಹಿಳೆಯರಿಗೆ. ಸೊ ನಾನು ಮತ್ತೆ ಹೇಳ್ತೀನಿ, ಎಲ್ಲರಿಗೂ ಸಹ ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ, ಸೊ ಮಹಿಳೆ ಸ್ಥಾನ ಪ್ರತಿಯೊಬ್ಬರ ಜೀವನದಲ್ಲೂ ಪವಿತ್ರವಾಗಿರುತ್ತೆ ಮತ್ತು ಮಹತ್ವದಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದರೆ ಒಬ್ಬ ಪುರುಷನ ಸಾಧನೆ ಹಿಂದೆ ಒಬ್ಬ ಮಹಿಳೆಯ ಕಷ್ಟ ಇದ್ದೇ ಇರುತ್ತೆ. ಸೊ ನಾವು ಅಷ್ಟೇ ಇಲ್ಲದೆ ಹೇಳಿರ್ತೀವಿ, ನಮ್ಮ ಸಂಸ್ಕೃತದಲ್ಲಿ ಇದೆ ಕಾರ್ಯೇಶು ದಾಶಿ ಕರಣೇಶು ಮಂತ್ರಿ ಪೂಜ್ಯೇಶು ಮಾತಾ ಜಯನೇಶು ರಂಭ ಅಂತ. ಸೊ ನಮ್ಮ ಸಂಸ್ಕೃತದಿಂದನೇ ಬಂದಿದೆ ನಮ್ಮ ಮಹಿಳೆಯರಿಗೆ ಯಾವ ರೀತಿ ಸ್ಥಾನಮಾನ ಇದೆ ಅಂತ. ಸೊ ಅದರಲ್ಲಿ ನಮ್ಮ ಭಾರತದಲ್ಲಿ ಇನ್ನಷ್ಟು ಉನ್ನತ ಸ್ಥಾನವನ್ನು ಕೊಟ್ಟಿದ್ದೀವಿ. ಸೊ ಇಂತಹ ಮಹಿಳೆ ದಿನಾಚರಣೆ ದಿನ ನೀವು ಇಂಥ ಒಂದು ಸ್ಥಳಗಳಿಗೆ ಹೋಗಿ ಫ್ರೀಯಾಗಿ ನೀವು ನೋಡ್ಕೊಂಬರ್ಬೋದು. ಸೊ ನಾನು ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.